ಆ ಖತರ್ನಾಕ್ ಗ್ಯಾಂಗ್ 500 ರೂಪಾಯಿ ನಕಲಿ ನೋಟುಗಳನ್ನ ಜನರ ಕೈಗಿಟ್ಟು ಯಾಮಾರಿಸ್ತಾ ಇತ್ತು. ಆ ಖದೀಮರ ಜಾಡು ಬೆನ್ನತ್ತಿದ ಪೊಲೀಸರಿಗೆ ಖೋಟಾ ನೋಟು ಪ್ರಿಂಟಿಂಗ್ ಜಾಲ ಕೂಡ ಬಯಲಾಗಿದೆ. ಬೆಂಗಳೂರಿನಲ್ಲೇ ನಕಲಿ ನೋಟನ್ನ ಪ್ರಿಂಟ್ ಮಾಡ್ತಾ ಇದ್ದದ್ದು ಎಲ್ಲರನ್ನ ಶಾಕ್ ಆಗಿಸಿದೆ. ಒಂದು ನಕಲಿ ನೋಟು ಬೆನ್ನು ಬಿದ್ದ ಖಾಕಿಗೆ ದೊಡ್ಡ ಜಾಲ ಬಯಲು. ಪ್ರಿಂಟಿಂಗ್ ಒಂದು ಕಡೆ, ಮಾರಾಟ ಚಲಾವಣೆ ಮತ್ತೊಂದು ಕಡೆ. ರಾಜ್ಯದಲ್ಲಿ ನಕಲಿ ನೋಟಿನ ಹಾವಳಿ ಶುರುವಾಗಿದೆ. ಒಂದೇ ಒಂದು 500 ರೂಪಾಯಿ ನಕಲಿ ನೋಟು ಈಗ ರಾಜ್ಯವ್ಯಾಪಿ ಖೋಟಾ ನೋಟಿನ ಜಾಲವನ್ನೇ ಬಯಲು ಮಾಡಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಹುಳಿಯಾರಿನ ಅಂಗಡಿಯಲ್ಲಿ ಸಿಗರೇಟ್ ಖರೀದಿಸಿದ್ದ ಇಬ್ಬರು ನಕಲಿ ನೋಟ್ ಕೊಟ್ಟು ಪರಾರಿಯಾಗಿದ್ರು. ಆರೋಪಿಗಳ ಜಾಡು ಹಿಡಿದು ತನಿಖೆ ಕೈಗೊಂಡ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ರಾಜ್ಯದೆಲ್ಲೆಡೆ ನಕಲಿ ನೋಟಿನ ಜಾಲ ಹರಡಿಕೊಂಡಿರುವ ಮಾಹಿತಿ ಸಿಕ್ಕಿದೆ. ನಕಲಿ ನೋಟು ಮುದ್ರಣ ಒಂದು ಕಡೆ, ಮಾರಾಟ ಇನ್ನೊಂದು ಕಡೆ, ಸಾರ್ವಜನಿಕರ ನಡುವೆ ಚಲಾವಣೆ ಮತ್ತೊಂದು ಕಡೆ ಎಂಬಂತೆ ವ್ಯವಸ್ಥಿತ ಜಾಲ ಕಾರ್ಯನಿರ್ವಹಿಸ್ತಾ ಇದ್ದ ಸಂಗತಿ ಬೆಳಕಿಗೆ ಬಂದಿದೆ. ಅಂಗಡಿ ಮಾಲೀಕನ ದೂರಿನ ಮೇರೆಗೆ ಹುಳಿಯೂರು ಠಾಣೆಯ ಮೇಲ್ವಿಚಾರಕರು ಹಾಗೂ ಚಿಕ್ಕನಾಯಕನಹಳ್ಳಿ ಪೊಲೀಸರು ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿ ರುದ್ರೇಶ್ ಸೇರಿ 6 ಮಂದಿಯನ್ನ ಬಂಧಿಸಿದ್ದಾರೆ. ರುದ್ರೇಶ್ ಬೆಂಗಳೂರಿನಲ್ಲಿ ನಕಲಿ ನೋಟು ಮುದ್ರಿಸ್ತಾ ಇದ್ರೆ ಮೈಸೂರಿನ ರವಿ ಅದನ್ನ ಮಾರಾಟ ಮಾಡ್ತಿದ್ದ ಎನ್ನಲಾಗಿದೆ. ಅನಂತಪುರದ ಕುಬೇರಪ್ಪ ಹಾಗೂ ಹನುಮಂತಪ್ಪ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿದ್ರು. ವೆಂಕಟೇಶ್ ಮತ್ತು ತಿಲಕ್ ಕುಮಾರ್ ನಕಲಿ ನೋಟುಗಳನ್ನು ಖರೀದಿಸಿ ಸಾರ್ವಜನಿಕರ ನಡುವೆ ಚಲಾವಣೆ ಮಾಡ್ತಿದ್ರು ಎನ್ನಲಾಗಿದೆ. ಇನ್ನು ಬಂಧಿತರಿಂದ 500 ರೂಪಾಯಿ ಮುಖಬೆಲೆಯ 60ಕ್ಕೂ ಹೆಚ್ಚು ನಕಲಿ ನೋಟುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಇನ್ನಷ್ಟು ಆರೋಪಿಗಳ ಹೆಸರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ನಕಲಿ ನೋಟು ಚಲಾವಣೆಯ ಮಾಹಿತಿ ಲಭ್ಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಜಾಲದ ಹಿಂದೆ ಇನ್ನೂ ದೊಡ್ಡ ನೆಟ್ವರ್ಕ್ ಇದೆಯಾ ಎಂಬ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ. ಜಗದೀಶ್, ಟಿವಿ9 ತುಮಕೂರು.